ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಬೆಂಬಲ ಇರಲಿ ಅಂತ ಕೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತು ನನ್ನ ತಮ್ಲೈನ್ ನೋಡೇ ಗೊತ್ತಾಗಿದೆ ನಿಮಗೆ ನಾನು ಏನು ಶೇರ್ ಮಾಡ್ತಿದ್ದೀನಿ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು. ಹೌದು, ಇಂಟೀರಿಯರ್ ಡಿಸೈನ್ನ ನಾನು ನಿಮಗೆ ಶೇರ್ ಮಾಡ್ತಿರೋ ಅಂಥದ್ದು. ಯಾಕಂದರೆ ತುಂಬ ಜನ ಮನೆ ಕಟ್ಟೋರು ಇರ್ತೀರ, ಹಾಗೆ ಮನೆಯನ್ನ ಆಟ್ರು ಮಾಡ್ಕೊಬೇಕು, ಹೊಸ್ದಾಗಿ ಏನಾದರೂ ಒಂದು ಸ್ವಲ್ಪ ಮಾಡ್ಕೊಬೇಕು ಅನ್ನೋದು ಇರುತ್ತೆ ಚೇಂಜಸ್ನ. ಅಂಥವ್ರಿಗೆ ತುಂಬ ಯೂಸ್ಫುಲ್ ವಿಡಿಯೋ ಅಂತ ಹೇಳ್ತೀನಿ. ಸ್ಕಿಪ್ ಮಾಡ್ದಲೆ ಮಿಸ್ ಮಾಡ್ದಲೆ ನೋಡಿ ಅಂತ ಹೇಳ್ತೀನಿ. ಎಲ್ಲರೂ ಐಡಿಯಾಸ್ ಮಾಡ್ತೀವಿ, ತುಂಬಾ ಚೆನ್ನಾಗೇ ಮಾಡ್ಕೊಂಡಿರ್ತೀವಿ, ಬಟ್ ಸಣ್ಣ ಸಣ್ಣ ಐಡಿಯಾಸ್ ಕೂಡ ನಮಗೆ ಬೇಕಾಗಿರುತ್ತೆ. ನಾವು ಮುಂಚೆನೆ ನೋಡಿದ್ರೆ ನಾವು ಇದು ಕೂಡ ಇದನ್ನ ಮಾಡಿಸ್ಕೊಬೋದಿತ್ತಲ್ವಾ, ನಾವು ಕೂಡ ಆ್ಯಡ್ ಮಾಡ್ಕೊಬೋದಿತ್ತಲ್ವಾ ಅನ್ಸುತ್ತೆ. ಸೊ ಹಾಗಾಗಿ ಯೂಸ್ಫುಲ್ ಖಂಡಿತವಾಗ್ಲೂ ಇದೆ. ಸ್ಕಿಪ್ ಮಾಡ್ದಲೆ ಮಿಸ್ ಮಾಡ್ದಲೆ ನೋಡಿ ಅಂತ ಹೇಳ್ತೀನಿ. ಇದು 30-40 ಸೈಟ್ ಅಲ್ಲಿ ಕಟ್ಟಿರುವಂತಹ ಬಿಲ್ಡಿಂಗ್. ಕೆಳಗಡೆ ನೋಡಿದ್ರಿ ನೀವು, ಅದು ಕಂಪ್ಲೀಟ್ ಆಗಿ ಅವರು ಪಾರ್ಕಿಂಗಿಗೆ ಬಿಟ್ಟಿರುವಂತದ್ದು. ಸಣ್ಣದಾಗಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡಿದ್ದಾರೆ. ಜಸ್ಟ್ ಹಾಲು, ಒಂದು ಬಾತ್ರೂಮು, ಓಪನ್ ಕಿಚನ್ ಇದೆ, ಒಂದು ಬೆಡ್ರೂಮ್, ಈ ರೀತಿಯಾಗಿ ಪುಟ್ಟದಾಗಿ ಮಾಡಿ ಇನ್ನು ಮಿಕ್ಕಿದ್ದೆಲ್ಲ ಅವ್ರ ಪಾರ್ಕಿಂಗಿಗೆ ಬಿಟ್ಟಿರುವಂತದ್ದು. ಎರಡು ಕಡೆ ಗೇಟ್ ಅನ್ನ ಕೊಟ್ಟಿರುವಂತದ್ದು, ಒಂದು ಫ್ರಂಟ್ ಮತ್ತೆ ಇನ್ನೊಂದು ಸೈಡ್ ಅಲ್ಲಿ. ಯಾಕಂದ್ರೆ ಇದು ಕಾರ್ನರ್ ಸೈಡ್ ಆದ್ರಿಂದ ಆ ಸೈಡ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ, ಕಾರೆಲ್ಲ ಬರೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಫ್ಲೋರ್ ಅಲ್ಲಿ ಅವರು ಮನೆಯನ್ನ ಮಾಡ್ಕೊಂಡಿರೋದು, ಡೂಪ್ಲೆಕ್ಸ್ ಹೌಸ್ ಮಾಡ್ಕೊಂಡಿದ್ದಾರೆ. ಸೊ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅವರೇ ಮಾಡ್ಕೊಂಡಿರುವಂತದ್ದು. ಮೊದ್ಲಿಗೆ ಬರ್ತಾನೆ ಒಂದು ಹಾಲನ್ನ ಮಾಡ್ಕೊಂಡಿರೋದು, ಪುಟ್ಟದಾಗಿ ಡಿವೈಡೇಷನ್ ಮಾಡಿದ್ದಾರೆ. ಹಾಲ್ ನೋಡ್ತಾ ಇರ್ಬೋದು, ತುಂಬಾನೇ ಲೆಂತಿಯಾಗಿ ತಗೊಂಡಿದ್ದಾರೆ, ಅಗ್ಲವಾಗಿ ಚೆನ್ನಾಗಿ ಬಂದಿದೆ. ಹಾಗಾಗಿ ಅವರು ಫ್ರಂಟ್ ಅಲ್ಲಿ ಒಂದು ಚಿಕ್ಕ ಪಾರ್ಟಿಷನ್ ಮಾಡ್ಕೊಂಡು ಅಲ್ಲಿ ಫ್ರಂಟ್ ಅಲ್ಲಿ ಡಿಸೈನ್ ಮಾಡ್ಕೊಂಡಿರುವಂತದ್ದು ಈ ರೀತಿಯಾಗಿ ನೋಡ್ತಾ ಇರ್ಬೋದು. ಮತ್ತೆ ಡೈನಿಂಗ್ ಹಾಲ್ ಕೂಡ ಓಪನ್ ಆಗಿ ಇರುವಂತದ್ದು. ಓಪನ್ ಕಿಚನ್ ಐಡಿಯಾನೇ, ಓಪನ್ ಕಿಚನ್ ಐಡಿಯಾ ಮಾಡಿರುವಂತದ್ದು. ಇಲ್ಲಿ ನೋಡಿ, ಇದು ಕಿಚನ್ ಈ ರೀತಿಯಾಗಿ ಇದೆ, ಕಿಚನ್ ಕೂಡ. ಸೊ ಯೂಸ್ಫುಲ್ ಆಗುತ್ತೆ, ಮಿಸ್ ಮಾಡ್ದಲೆ ನೋಡಿ ಅಂತ ಹೇಳ್ತೀನಿ. ಮತ್ತೆ ಟೀ ಕುಡ್ ಅಲ್ಲಿ ಮಾಡಿಸಿರುವಂತದ್ದು. ಇವ್ರು ಜಾಸ್ತಿ ಕಾಂಬಿನೇಷನ್ ಪ್ಲೇವುಡ್ ಏನ್ ಮಾಡಿದ್ದಾರೆ ಅಂದ್ರೆ ಬ್ರೌನ್ ಕಲರ್ ನ ಹಾರಿಸಿದ್ದಾರೆ. ಸೊ ಚೆನ್ನಾಗಿ ಕಾಣ್ತಿದೆ. ಕೆಲವು ಕಡೆ ಮ್ಯಾಟ್ ಫಿನಿಶಿಂಗ್ ಮಾಡಿದ್ದಾರೆ, ಕೆಲವು ಕಡೆ ಗ್ಲಾಸಿ ಫಿನಿಶಿಂಗ್ ಅನ್ನ ಯೂಸ್ ಮಾಡಿಕೊಂಡು ಅವರು ಇಂಟೀರಿಯರ್ ಅನ್ನ ಮಾಡಿಸಿರುವಂತದ್ದು. ಎಲ್ಲೂ ಸ್ಪೇಸ್ ಅನ್ನ ವೇಸ್ಟ್ ಮಾಡಿಲ್ಲ, ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಮಿಸ್ ಮಾಡ್ದಲೆ ನೋಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನ್ಯೂ ಕಮ್ಮರ್ಗೆ ನಿಮ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಕಿಚನ್ ಈ ರೀತಿಯಾಗಿ ಬಂದಿದೆ. ಮೇಲ್ಗಡೆ ಲಾಫ್ಟ್ ಎಲ್ಲ ತಗೊಂಡಿದ್ದಾರೆ. ಈ ಕಡೆ ಅವರು ಲಾಫ್ಟ್ ತಗೊಂಡಿಲ್ಲ. ಇಲ್ಲೇನು ವಿಂಡೋ ಬಂದಿದೆ ನೋಡಿ, ಆ ಫೇಸ್ ಅನ್ನ ಬಿಟ್ಟಿರುವಂತದ್ದು. ಆ ಸೈಡ್ ಅಲ್ಲಿ ಈ ಸೈಡ್ ಅಲ್ಲಿ ಲಾಫ್ಟ್ ಅನ್ನ ತಗೊಂಡಿದ್ದಾರೆ, ಸೆಂಟರ್ ಅಲ್ಲಿ ಬಿಟ್ಟಿದ್ದಾರೆ. ಯಾಕಂದ್ರೆ ಗ್ಯಾಸ್ ಎಲ್ಲ ಇಲ್ಲೇ ಇರೋದ್ರಿಂದ ಮೇಲ್ಗಡೆ ಕೂಡ ಹೋಗಿ ಅಂಟಬಾರ್ದು ಅನ್ನೋ ರೀತಿಯಾಗಿ. ಅದೆಲ್ಲ ನಾವು ಏನೇ ಚಿಮಣಿ ಹಾಕಿದ್ರು ಸ್ವಲ್ಪ ಅಂಟಿನ ಅಂಶ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವರು ಮೇಲ್ಗಡೆ ಲಾಫ್ಟ್ ತಗೊಂಡಿಲ್ಲ. ಈವನ್ ಮತ್ತೆ ಒಂದು ಕಿಟಕಿ ಬಂದಿದೆ, ವಿಂಡೋಸ್ ಬಂದಿದೆ ಅಲ್ವಾ, ಹಾಗಾಗಿ ಅಲ್ಲಿ ಲಾಫ್ಟ್ ತಗೊಂಡಿಲ್ಲ ಅವರು. ಸೊ ಮತ್ತೆ ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ತಗೊಂಡಿರುವಂತದ್ದು. ಇಟಾಲಿಯನ್ ಕಿಚನ್ ಮಾಡಿರುವಂತದ್ದು. ಮತ್ತೆ ಸೆಲ್ಫಿಗೆ ಈ ರೀತಿಯಾಗಿ ಎಡ್ಜ್ ಬಾರ್ಡರ್ ಅನ್ನ ಕೊಡ್ಸಿದ್ದಾರೆ, ಅದು ಕೂಡ ಚೆನ್ನಾಗಿ ಕಾಣ್ತಾ ಇತ್ತು. ಪ್ಲೇ ಸ್ಟ್ಯಾಂಡ್, ಕಪ್ ಸ್ಟ್ಯಾಂಡ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಮುಂದೆ ಮ್ಯೂಸಿಕ್ ಅನ್ನ ಹ್ಯಾಡ್ ಮಾಡ್ತೀನಿ, ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಖಂಡಿತವಾಗ್ಲೂ ಒಂದು ಸಣ್ಣ ಸಣ್ಣ ಐಡಿಯಾನೇ ನಮಗೂ ಕೂಡ ಯುಟಿಲೈಸ್ ಆಗೋವಂಥದ್ದು, ಯೂಸ್ಫುಲ್ ಆಗೋವಂಥದ್ದು. ನೋಡಿ, ಇಲ್ಲೇ ನೋಡಿ, ಗ್ಯಾಸ್ ಹೊರಗಡೆಯಿಂದ ಅಂತ ಗ್ಯಾಸ್ ಕಲೆಕ್ಷನ್ ಬಂದಿರುವಂತದ್ದು. ಅದನ್ನ ಸ್ಪೇಸ್ ನ ಅವ್ರು ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂದ್ರೆ, ಅದೇನ್ ಬಂದಿದೆ ಅದಕ್ಕೇನು ಡಿಸ್ಟರ್ಬ್ ಆಗದಂಗೆ ಜಸ್ಟ್ ಒಂದು ಪ್ಲೇವುಡ್ ಅನ್ನ ಹಾಕ್ಬಿಟ್ಟು ಅದ್ರ ಕೆಳಗಡೆ ಒಂದು ಬಾಕ್ಸ್ ಅನ್ನ ಹಾಕಿದ್ದಾರೆ. ಆ ಬಾಕ್ಸ್ ನ ಡ್ರಾಯರ್ ತರ ಮಾಡಿರುವಂತದ್ದು, ಅದು ಕೂಡ ಯೂಸ್ ಮಾಡ್ಕೊಬಹುದು. ಇಲ್ಲಾಂದ್ರೆ ಡೆಡ್ ಆಗಿ ವೇಸ್ಟ್ ಆಗ್ತಿತ್ತು. ಸೊ ನೋಡಿ, ಇದೆಲ್ಲ ಸಣ್ಣ ಸಣ್ಣ ಥಿಂಗ್ಸ್ ಗೊತ್ತಾಗಲ್ಲ, ಸಮ್ ಟೈಮ್ ಯಾರು ಮಾಡಿರ್ತಾರೆ. ಸೊ ನಾವು ಕೂಡ ನಾವು ಮಾಡ್ಕೊಬಹುದಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡ್ದಲೆ ನೋಡಿ ಅಂತ ಹೇಳ್ತೀನಿ. ನಂತರ ನಾನೀಗ ಮುಂದೆ ಮ್ಯೂಸಿಕ್ ಅನ್ನ ಹ್ಯಾಡ್ ಮಾಡ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಸ್ಕಿಪ್ ಮಾಡ್ದಲೆ ನೋಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.
ಇದೇನು ನೋಡ್ತಾ ಇದ್ದೀರಾ, ಇದು ನಮ್ಮನೆ ಮುಂದೆಯಿಂದ ಬ್ಯಾಕ್ ಸೈಡ್ ಅವರಿಗೆ ಕಾಣ್ತಾ ಇರೋವಂಥದ್ದು. ನಾನು ಆಗಲೇ ಫಸ್ಟಿಗೆ ತೋರಿಸಿದ್ನಲ್ಲ, ಇದೇ ಸಿಂಗಲ್ ಹೌಸ್ ಮಾಡಿರುವಂಥದ್ದು 1 BHK. ಇದು ನಮ್ಮನೆ, ನಾನು ಆಗ್ಲೇನು ಕೂಡ ತೋರಿಸಿದ್ದೆ ವಿಡಿಯೋದಲ್ಲಿ ನೋಡ್ಬೋದು. ಇದು ನಮ್ಮನೆ ಮುಂದೆ ನಿಂತ್ಕೊಂಡ್ರೆ ಅವ್ರ ಮನೆ ಇರೋವಂಥದ್ದು. ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಆಗ್ತಾ ಇದೆ, ಅದನ್ನು ಕೂಡ ಮುಂದೆ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.